ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಬದುಕಿನ ಏರಿಳಿತಗಳು ಸಹಜ, ಆದರೆ ಗ್ರಹಗತಿಗಳು ಬದಲಾದಾಗ ನಮ್ಮ ಹಣೆ ಬರಹವೇ ಬದಲಾಗುವ ಸಮಯ ಬರುತ್ತದೆ. ಇಂದು ನಾವು 2026 ಮೇ ತಿಂಗಳಿನಲ್ಲಿ ಸಂಭವಿಸಲಿರುವ ಒಂದು ಮಹತ್ತರ ಜ್ಯೋತಿಷ್ಯ ವಿದ್ಯಮಾನದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಲಕ್ಷ್ಮೀ ನಾರಾಯಣ ರಾಜಯೋಗ. ಶುಕ್ರ ಮತ್ತು ಬುಧನ ಮಿಲನದಿಂದ ಈ ಯೋಗ ಸೃಷ್ಟಿಯಾಗುತ್ತಿದೆ. ಇದು ಯಾವ 4 ರಾಶಿಗಳ ಪಾಲಿಗೆ ಕುಬೇರನ ಸಂಪತ್ತನ್ನು ಹೊತ್ತು ತರಲಿದೆ? ನಿಮ್ಮ ರಾಶಿ ಇದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಕ್ಷ್ಮೀ ನಾರಾಯಣ ಯೋಗಕ್ಕೆ ಅತ್ಯಂತ ಉನ್ನತವಾದ ಸ್ಥಾನವಿದೆ. 2026 ಮೇ ತಿಂಗಳಿನಲ್ಲಿ ಮಿಥುನ ರಾಶಿಯಲ್ಲಿ ಘಟಿಸಲಿರುವ ಈ ಸಂಯೋಗವು ಕೇವಲ ಆರ್ಥಿಕ ಬದಲಾವಣೆಯಲ್ಲದೆ ವ್ಯಕ್ತಿಯ ಬೌದ್ಧಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಈ ಯೋಗದ ಬಗ್ಗೆ ಮತ್ತು ಅದರ ಕಾರ್ಯವಿಧಾನದ ಬಗ್ಗೆ ಇನ್ನಷ್ಟು ಆಳವಾದ ವಿವರಣೆ ಇಲ್ಲಿದೆ. 1. ಗ್ರಹಗಳ ಶಕ್ತಿ. ಶುಕ್ರ ಮತ್ತು ಬುಧನ ಮಿಲನ. ಈ ಯೋಗವು 2 ಅತ್ಯಂತ ಸೌಮ್ಯ ಮತ್ತು ಶುಭ ಗ್ರಹಗಳ ಸಮ್ಮಿಲನವಾಗಿದೆ. ಶುಕ್ರ ಅಂದರೆ ಲಕ್ಷ್ಮೀ ಸ್ವರೂಪ. ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಭೋಗಕಾರಕ ಎಂದು ಕರೆಯಲಾಗುತ್ತದೆ. ಇದು ಜೀವನದಲ್ಲಿ ಸಿಗುವ ಸುಖ, ಸೌಕರ್ಯ, ಕಲೆ, ಪ್ರೇಮ ಮತ್ತು ಐಶ್ವರ್ಯವನ್ನು ನಿಯಂತ್ರಿಸುತ್ತದೆ. ಬುಧ ಅಂದರೆ ನಾರಾಯಣ ಸ್ವರೂಪ. ಬುಧನು ಬುದ್ಧಿಕಾರಕ. ಇದು ಮಾತು, ತರ್ಕ, ವ್ಯಾಪಾರ, ಚತುರತೆ ಮತ್ತು ಸಂವಹನ ಕಲೆಗೆ ಅಧಿಪತಿ. ವಿಶೇಷತೆ: ಯಾವಾಗ ಸಂಪತ್ತು ಅಂದರೆ ಶುಕ್ರ ಮತ್ತು ಅದನ್ನು ನಿರ್ವಹಿಸುವ ಬುದ್ಧಿ ಅಂದರೆ ಬುಧ ಒಂದೇ ಮನೆಯಲ್ಲಿ ಸೇರುತ್ತವೆಯೋ ಆಗ ಮನುಷ್ಯ ಕೇವಲ ಶ್ರೀಮಂತನಾಗುವುದು ಮಾತ್ರವಲ್ಲದೆ ಆ ಸಂಪತ್ತನ್ನು ಸರಿಯಾದ ದಾರಿಯಲ್ಲಿ ಉಳಿಸಿ ಬೆಳೆಸುವ ವಿವೇಚನೆಯನ್ನು ಪಡೆಯುತ್ತಾನೆ. 2. ಮಿಥುನ ರಾಶಿಯಲ್ಲಿ ಈ ಯೋಗದ ಮಹತ್ವ. 2026 ಮೇ ತಿಂಗಳಿನಲ್ಲಿ ಈ ಯೋಗವು ಮಿಥುನ ರಾಶಿಯಲ್ಲಿ ಸಂಭವಿಸುತ್ತಿದೆ. ಮಿಥುನವು ಬುಧನ ಸ್ವಕ್ಷೇತ್ರ, ಅಂದರೆ ಸಂತೋಷದ ಮನೆ. ತನ್ನ ಸ್ವಂತ ಮನೆಯಲ್ಲಿ ಬುಧನು ಬಲಿಷ್ಠನಾಗಿರುತ್ತಾನೆ. ಮೇ 14 ಶುಕ್ರನ ಪ್ರವೇಶದಿಂದ ಜೀವನದಲ್ಲಿ ರೊಮ್ಯಾನ್ಸ್ ಮತ್ತು ಐಷಾರಾಮಿ ಆಸೆಗಳು ಚಿಗುರುತ್ತವೆ. ಮೇ 29 ಬುಧನ ಪ್ರವೇಶದೊಂದಿಗೆ ಆ ಆಸೆಗಳನ್ನು ಈಡೇರಿಸಿಕೊಳ್ಳಲು ಬೇಕಾದ ತಾಂತ್ರಿಕ ಜ್ಞಾನ ಮತ್ತು ವ್ಯಾಪಾರ ತಂತ್ರಗಳು ಲಭ್ಯವಾಗುತ್ತವೆ. 3. ಜೀವನದ ಮೇಲೆ ಬೀರುವ ಪ್ರಭಾವಗಳು. ಈ ಯೋಗವು ಪ್ರಮುಖವಾಗಿ ಈ ಕೆಳಗಿನ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ನಾರಾಯಣನ ಅಂದರೆ ಬುಧ ಪ್ರಭಾವದಿಂದಾಗಿ ಗೊಂದಲಗಳು ನಿವಾರಣೆಯಾಗಿ ವೃತ್ತಿ ಜೀವನದಲ್ಲಿ ದೃಢವಾದ ಮತ್ತು ಲಾಭದಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆರ್ಥಿಕ ಸ್ಥಿರತೆ. ಹೊಸ ಆದಾಯದ ಮೂಲಗಳು ತೆರೆಯುತ್ತವೆ. ಸ್ಥಿರ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಂಭವ ಹೆಚ್ಚಿರುತ್ತದೆ. ಸಂವಹನ ಕಲೆ. ಮಾತುಗಾರಿಕೆಯಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಪ್ರಭಾವ ಮೂಡುತ್ತದೆ. ಇದು ವಿಶೇಷವಾಗಿ ಮಾರ್ಕೆಟಿಂಗ್, ಬರವಣಿಗೆ ಮತ್ತು ಸಲಹಾ ಕ್ಷೇತ್ರದಲ್ಲಿ ಇರುವವರಿಗೆ ವರದಾನ. ವೈವಾಹಿಕ ಸುಖ. ಶುಕ್ರನ ಪ್ರಭಾವದಿಂದ ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರುತ್ತದೆ. 4. ಈ ಯೋಗದ ಆಧ್ಯಾತ್ಮಿಕ ಹಿನ್ನೆಲೆ. ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ಚಂಚಲೆ. ಅವಳು ಒಂದೇ ಕಡೆ ಇರುವುದಿಲ್ಲ. ಆದರೆ ಎಲ್ಲಿ ಭಗವಾನ್ ನಾರಾಯಣನ ಪೂಜೆ ಅಥವಾ ಇರುವಿಕೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿಯು ಸ್ಥಿರವಾಗಿ ನೆಲೆಸುತ್ತಾಳೆ. ಜ್ಯೋತಿಷ್ಯದಲ್ಲೂ ಅಷ್ಟೇ. ಕೇವಲ ಶುಕ್ರನಿದ್ದರೆ ಹಣ ಬಂದರೂ ಖರ್ಚಾಗಿ ಹೋಗಬಹುದು. ಆದರೆ ಬುಧನ ಅಂದರೆ ನಾರಾಯಣನ ಸಾಂಗತ್ಯವಿದ್ದರೆ ಆ ಸಂಪತ್ತು ಶಾಶ್ವತವಾಗಿ ನಿಲ್ಲುತ್ತದೆ. 5. ಈ ಅವಧಿಯಲ್ಲಿ ಮಾಡಬೇಕಾದ ಸರಳ ಪರಿಹಾರಗಳು. ಲಕ್ಷ್ಮೀನಾರಾಯಣ ಯೋಗದ ಪೂರ್ಣ ಫಲ ಪಡೆಯಲು ಮೇ ತಿಂಗಳಿನಲ್ಲಿ ಈ ಕೆಳಗಿನ ಕೆಲಸಗಳನ್ನು ಮಾಡುವುದು ಉತ್ತಮ. ಬುಧವಾರ
ವಿಷ್ಣು ಸಹಸ್ರನಾಮ ಪಠನೆ ಮಾಡುವುದು. ಶುಕ್ರವಾರ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂವು ಅಥವಾ ಪಾಯಸವನ್ನು ನೈವೇದ್ಯ ಮಾಡುವುದು. ದಾನ: ಹಸಿರು ಬಣ್ಣದ ಬಟ್ಟೆ ಅಥವಾ ಹೆಸರು ಬೇಳೆಯನ್ನು ಬಡವರಿಗೆ ನೀಡುವುದು. ಈ ಯೋಗವು ವಿಡಿಯೋದಲ್ಲಿ ಹೇಳಿದ 4 ರಾಶಿಗಳಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಬೌದ್ಧಿಕ ಚೈತನ್ಯವನ್ನು ನೀಡಲಿದೆ. ಮೇಷರಾಶಿ. 1. ಅಡೆತಡೆಗಳಿಂದ ಮುಕ್ತಿ. ಮೇಷರಾಶಿಯ ಅಧಿಪತಿ ಮಂಗಳ. ಮಂಗಳ ಮತ್ತು ಬುಧ ಶುಕ್ರರ ನಡುವಿನ ಸಂಬಂಧವು ಈ ಅವಧಿಯಲ್ಲಿ ನಿಮ್ಮ ಜಾತಕದ ತೃತೀಯ ಭಾವದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸಂಭವಿಸುವುದರಿಂದ ನಿಮ್ಮ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿ ಹೆಚ್ಚಾಗುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಶನಿ ಅಥವಾ ಇತರ ಗ್ರಹಗಳ ಕೆಟ್ಟ ದೃಷ್ಟಿಯಿಂದ ಉಂಟಾದ ಕೆಲಸದ ವಿಳಂಬಗಳು ಈಗ ಕೊನೆಗೊಳ್ಳಲಿವೆ. ನಿಂತು ಹೋದ ಸರ್ಕಾರಿ ಕೆಲಸಗಳು ಅಥವಾ ಆಸ್ತಿ ವಿವಾದಗಳು ಈ ಸಮಯದಲ್ಲಿ ನಿಮ್ಮ ಪರವಾಗಿ ಬಗೆಹರಿಯುವ ಸಾಧ್ಯತೆ ದಟ್ಟವಾಗಿದೆ. 2. ವೃತ್ತಿ ಜೀವನದಲ್ಲಿ ಬದಲಾವಣೆ. ಶುಕ್ರನು ಸುಖ ಮತ್ತು ವೈಭವದ ಕಾರಕನಾಗಿದ್ದು ಬುಧನು ವ್ಯಾಪಾರ ಚತುರತೆಯನ್ನು ನೀಡುತ್ತಾನೆ. ಉದ್ಯೋಗಿಗಳಿಗೆ ಮೇಷರಾಶಿಯವರಿಗೆ ದಶಮ ಭಾವದ ಮೇಲೆ ಅಂದರೆ ವೃತ್ತಿಸ್ಥಾನದ ಮೇಲೆ ಈ ಯೋಗದ ಶುಭ ದೃಷ್ಟಿ ಬೀಳುವುದರಿಂದ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿ ಬಡ್ತಿ ಅಥವಾ ವೇತನ ಹೆಚ್ಚಳದ ಸಿಹಿ ಸುದ್ದಿ ನೀಡಬಹುದು. ಸ್ಥಳಾಂತರ: ಒಂದು ವೇಳೆ ನೀವು ವಿದೇಶದಲ್ಲಿ ಕೆಲಸ ಮಾಡಲು ಅಥವಾ ಬೇರೆ ನಗರಕ್ಕೆ ವರ್ಗಾವಣೆಗೊಳ್ಳಲು ಬಯಸುತ್ತಿದ್ದರೆ ಈ ಮೇ ತಿಂಗಳು ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸಿಕೊಡಲಿದೆ. 3. ವ್ಯಾಪಾರ ಮತ್ತು ಆರ್ಥಿಕ ಲಾಭ. ವ್ಯಾಪಾರಸ್ಥರಿಗೆ ಈ ಅವಧಿಯು ಸುವರ್ಣಕಾಲ ಎನ್ನಬಹುದು. ಹೊಸ ಉದ್ಯಮ, ಹೊಸ ಪಾರ್ಟ್ನರ್ಶಿಪ್ ಅಥವಾ ಹೊಸ ಸ್ಟಾರ್ಟ್ಅಪ್ ಶುರು ಮಾಡಲು ಹಣದ ಹರಿವು ಸುಗಮವಾಗಿರುತ್ತದೆ. ಷೇರು ಮಾರುಕಟ್ಟೆ: ಬುಧನ ಕೃಪೆಯಿಂದಾಗಿ ಹೂಡಿಕೆ ಮಾಡುವಲ್ಲಿ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಸಿಗುತ್ತದೆ. ತಾಂತ್ರಿಕ ಕ್ಷೇತ್ರ, ಮಾಧ್ಯಮ ಮತ್ತು ಕಲಾತ್ಮಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಅನಿರೀಕ್ಷಿತ ಧನಲಾಭವಾಗಲಿದೆ. 4. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ. ಮೇಷರಾಶಿಯವರು ಸಾಮಾನ್ಯವಾಗಿ ಆತುರದ ಸ್ವಭಾವದವರು. ಇದರಿಂದ ಮಾನಸಿಕ ಒತ್ತಡ ಹೆಚ್ಚಿರುತ್ತದೆ. ಈ ಯೋಗವು ನಿಮ್ಮ ಮನಸ್ಸಿನ ಮೇಲೆ ಶಾಂತಿಯುತ ಪ್ರಭಾವ ಬೀರುತ್ತದೆ. ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಆಧುನಿಕ ವೈದ್ಯಕೀಯ ಚಿಕಿತ್ಸೆ ಅಥವಾ ಆಯುರ್ವೇದದ ಮೂಲಕ ಗುಣಮುಖರಾಗುವ ಕಾಲವಿದು. ಧ್ಯಾನ ಮತ್ತು ಯೋಗದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಲಿದ್ದು ಇದರಿಂದ ಮುಖದಲ್ಲಿ ಹೊಸ ಕಳೆ ಮೂಡುತ್ತದೆ. 5. ಸಾಮಾಜಿಕ ಗೌರವ. ಶುಕ್ರನು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಆಕರ್ಷಣೆಯನ್ನು ನೀಡುತ್ತಾನೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ. ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ನೀವು ಕೇಂದ್ರ ಬಿಂದುವಾಗಲಿದ್ದೀರಿ. ಮೇಷರಾಶಿಯವರೇ, ಲಕ್ಷ್ಮಿ ಮತ್ತು ನಾರಾಯಣರು ನಿಮ್ಮ ಮನೆಯ ಬಾಗಿಲು ತಟ್ಟುತ್ತಿದ್ದಾರೆ. ಆದರೆ ನೆನಪಿಡಿ, ಈ ಅದೃಷ್ಟದ ಲಾಭ ಪಡೆಯಲು ನೀವು ಸೋಮಾರಿತನ ಬಿಟ್ಟು ಕ್ರಿಯಾಶೀಲರಾಗಬೇಕು. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ಹಸಿರು ಬೇಳೆಯನ್ನು ದಾನ ಮಾಡುವುದು ನಿಮಗೆ ಈ ಅವಧಿಯಲ್ಲಿ ಮತ್ತಷ್ಟು ಶ್ರೇಯಸ್ಕರ. ಕನ್ಯಾ ರಾಶಿ. ಪರಿಶ್ರಮಕ್ಕೆ ಫಲ ನೀಡುವ ರಾಜಯೋಗ. 1. ಕರ್ಮಸ್ಥಾನದಲ್ಲಿ ರಾಜಯೋಗ. ಜಾತಕದ 10ನೇ ಮನೆ ಅಥವಾ ದಶಮ ಭಾವವನ್ನು ಕರ್ಮಸ್ಥಾನ ಎನ್ನಲಾಗುತ್ತದೆ. ಕನ್ಯಾ ರಾಶಿಯವರಿಗೆ ಈ ಸ್ಥಾನದಲ್ಲಿ ಬುಧ ಮತ್ತು ಶುಕ್ರರು ಒಂದಾಗುತ್ತಿರುವುದರಿಂದ ನೀವು ವೃತ್ತಿ ಜೀವನದಲ್ಲಿ ಅತ್ಯುನ್ನತ ಶಿಖರವನ್ನು ಏರಲಿದ್ದೀರಿ. ಇದುವರೆಗೆ ನೀವು ಮಾಡಿದ ಕಠಿಣ ಕೆಲಸಗಳನ್ನು ನಿಮ್ಮ ಮೇಲಾಧಿಕಾರಿಗಳು ಅಥವಾ ಕಂಪನಿ ಗಮನಿಸಿರಲಿಲ್ಲ ಎಂದಾದರೆ
ಈ ಮೇ ತಿಂಗಳಿನಲ್ಲಿ ನಿಮಗೆ ಸಿಗಬೇಕಾದ ಕ್ರೆಡಿಟ್ ಮತ್ತು ಗೌರವ ಎರಡೂ ಹುಡುಕಿಕೊಂಡು ಬರಲಿವೆ. ಸರ್ಕಾರಿ ಕೆಲಸ. ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಈ ಯೋಗವು ಅನಿರೀಕ್ಷಿತ ಯಶಸ್ಸನ್ನು ನೀಡಬಲ್ಲದು. 2. ರಾಜಕೀಯ ಮತ್ತು ಸಾರ್ವಜನಿಕ ಜೀವನ. ಕನ್ಯಾ ರಾಶಿಯವರು ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆಗೆ ಹೆಸರುವಾಸಿ. ವಾಕ್ಚಾತುರ್ಯ. ಬುಧನ ಪ್ರಭಾವದಿಂದ ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಮೋಡಿ ಇರಲಿದೆ. ನೀವು ಸಭೆ ಸಮಾರಂಭಗಳಲ್ಲಿ ಮಾತನಾಡುವಾಗ ಜನರು ಮಂತ್ರಮುಗ್ಧರಾಗಿ ಆಲಿಸುತ್ತಾರೆ. ನಾಯಕತ್ವ. ನೀವು ಯಾವುದೇ ಸಂಘ ಸಂಸ್ಥೆ ಅಥವಾ ರಾಜಕೀಯ ಪಕ್ಷದಲ್ಲಿದ್ದರೆ ನಿಮಗೆ ಪ್ರಮುಖ ಜವಾಬ್ದಾರಿ ಅಥವಾ ಹೊಸ ಪಟ್ಟ ಸಿಗುವ ಸಾಧ್ಯತೆ 90% ಸಮಾಜದಲ್ಲಿ ನಿಮ್ಮ ಇಮೇಜ್ ಬದಲಾಗಲಿದೆ. 3. ಅನುಭವಿಗಳ ಮಾರ್ಗದರ್ಶನ. ಈ ಅವಧಿಯಲ್ಲಿ ನಿಮಗೆ ಒಬ್ಬ ಗುರು ಅಥವಾ ಮಾರ್ಗದರ್ಶಕನ ಭೇಟಿಯಾಗುವ ಸಾಧ್ಯತೆ ಇದೆ. ಅವರು ನೀಡುವ ಒಂದು ಸಣ್ಣ ಸಲಹೆ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಹುದು. ವಿಶೇಷವಾಗಿ ಹಿರಿಯರ ಆಸ್ತಿ ವಿಚಾರದಲ್ಲಿ ಅಥವಾ ಹೊಸ ಬಿಸ್ನೆಸ್ ಹೂಡಿಕೆಯ ವಿಷಯದಲ್ಲಿ ಅನುಭವಿಗಳ ಮಾತು ಕೇಳುವುದು ನಿಮಗೆ ಕೋಟಿ ರೂಪಾಯಿ ಲಾಭ ತಂದುಕೊಡಬಹುದು. 4. ಆರ್ಥಿಕ ಸಬಲತೆ ಮತ್ತು ಕೀರ್ತಿ. ಲಕ್ಷ್ಮೀನಾರಾಯಣ ಯೋಗವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಭದ್ರಪಡಿಸುತ್ತದೆ. ನೀವು ಕಲೆ, ಬರವಣಿಗೆ, ಪತ್ರಿಕೋದ್ಯಮ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದರೆ ಈ ಸಮಯದಲ್ಲಿ ನಿಮ್ಮ ಕೀರ್ತಿ ದೇಶ ವಿದೇಶಗಳಲ್ಲಿ ಹರಡಲಿದೆ. ಕೇವಲ ಹಣ ಮಾತ್ರವಲ್ಲ, ಆ ಹಣದ ಜೊತೆಗೆ ಸಮಾಜದ ಪ್ರೀತಿ ಮತ್ತು ಗೌರವ ಕೂಡ ನಿಮಗೆ ಲಭಿಸಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರ ಜೊತೆಗೆ ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಕಾಲವಿದು. ಕನ್ಯಾ ರಾಶಿಯವರೇ, ನೆನಪಿಡಿ, ಬುಧ ನಿಮ್ಮ ರಾಶ್ಯಾಧಿಪತಿ. ಅವನು ತನ್ನ ಸ್ವಂತ ಮನೆಯಲ್ಲಿ ಬಲಿಷ್ಠನಾಗಿರುವುದರಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ವಿಜಯ ನಿಮ್ಮದೇ. ಆದರೆ ಅತಿಯಾದ ಆಲೋಚನೆ ಮಾಡಿ ಸಮಯ ವ್ಯರ್ಥ ಮಾಡಬೇಡಿ. ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ಸಹಾಯವು ನಿಮಗೆ ದೊಡ್ಡ ಪುಣ್ಯವಾಗಿ ಮರಳಲಿದೆ. ಪರಿಹಾರ ಸೂಕ್ತ. ಕನ್ಯಾ ರಾಶಿಯವರು ಪ್ರತಿದಿನ ಹಸಿರು ಗಿಡಗಳಿಗೆ ನೀರು ಹಾಕುವುದು ಅಥವಾ ಗಣಪತಿಗೆ ದೂರ್ವೆ ಅಂದರೆ ಗರಿಕೆ ಅರ್ಪಿಸುವುದು ಈ ಯೋಗದ ಫಲವನ್ನು ದುಪ್ಪಟ್ಟು ಮಾಡುತ್ತದೆ. ತುಲಾರಾಶಿ. ಅದೃಷ್ಟದ ಪರಾಕಾಷ್ಠೆ ಮತ್ತು ಅನಿರೀಕ್ಷಿತ ಲಾಭ. 1. ಅಧಿಪತಿ ಶುಕ್ರನ ವಿಶೇಷ ಕೃಪೆ. ಶುಕ್ರನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಈ ಸಂಯೋಗವು ನಿಮಗೆ ರಾಜವೈಭೋಗವನ್ನು ನೀಡುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಕಂಡುಬರುತ್ತದೆ. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಇದುವರೆಗೆ ಅತಂತ್ರವಾಗಿದ್ದ ಆರ್ಥಿಕ ಪರಿಸ್ಥಿತಿ ಈಗ ಹತೋಟಿಗೆ ಬರುತ್ತದೆ. ಶುಕ್ರನು ಸಂಪತ್ತನ್ನು ನೀಡಿದರೆ ಬುಧನು ಅದನ್ನು ಎಲ್ಲಿ ಮತ್ತು ಹೇಗೆ ಹೂಡಿಕೆ ಮಾಡಬೇಕೆಂಬ ವಿವೇಚನೆಯನ್ನು ನೀಡುತ್ತಾನೆ. 2. ಹೂಡಿಕೆ ಮತ್ತು ಭೂಮಿ ಲಾಭ. ತುಲಾರಾಶಿಯವರು ಸಾಮಾನ್ಯವಾಗಿ ಹೂಡಿಕೆಯ ವಿಷಯದಲ್ಲಿ ಬಹಳ ಜಾಣರು. ಈ ಅವಧಿಯಲ್ಲಿ ನಿಮ್ಮ ಆ ಜಾಣ್ಮೆ ಕೈ ಹಿಡಿಯಲಿದೆ. ಷೇರು ಮಾರುಕಟ್ಟೆ. ಬಹಳ ದಿನಗಳಿಂದ ಮಾರುಕಟ್ಟೆಯ ಏರಿಳಿತದಿಂದ ಕಳೆದುಕೊಂಡಿದ್ದ ಹಣವು ಹಠಾತ್ ಲಾಭದ ರೂಪದಲ್ಲಿ ಮರಳಬಹುದು. ಆಸ್ತಿ ಖರೀದಿ. ಹೊಸ ಮನೆ ಅಥವಾ ಜಮೀನು ಖರೀದಿಸಲು ಯೋಚಿಸುತ್ತಿದ್ದರೆ ಈ ಮೇ ತಿಂಗಳು ನಿಮಗೆ ಉತ್ತಮವಾದ ಡೀಲ್ ಸಿಗುವಂತೆ ಮಾಡುತ್ತದೆ. ಹಿರಿಯರಿಂದ ಬರುವ ಪಾಸ್ತಿಯಲ್ಲಿನ ವಿವಾದಗಳು ಬಗೆಹರಿದು ನಿಮ್ಮ ಪಾಲಿನ ಹಕ್ಕು ನಿಮಗೆ ಸಿಗಲಿದೆ. 3. ವಿದೇಶ ಪ್ರವಾಸ ಮತ್ತು ಧಾರ್ಮಿಕತೆ. ನಿಮ್ಮ ಜಾತಕದ ಭಾಗ್ಯಸ್ಥಾನದಲ್ಲಿ ಈ ಯೋಗ ಘಟಿಸುತ್ತಿರುವುದರಿಂದ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳು ವೇಗ ಪಡೆದುಕೊಳ್ಳುತ್ತವೆ. ವಿದೇಶ ಯೋಗ. ವೀಸಾ ಅಥವಾ ಪಾಸ್ಪೋರ್ಟ್ ಸಮಸ್ಯೆಗಳಿಂದ ವಿದೇಶಕ್ಕೆ ಹೋಗುವುದು ತಡೆಹಿಡಿಯಲ್ಪಟ್ಟಿದ್ದರೆ ಈ ಅವಧಿಯಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ನೀವು ವಿದೇಶ ಪ್ರಯಾಣ ಬೆಳೆಸುವಿರಿ.
ಧಾರ್ಮಿಕ ಕಾರ್ಯಗಳು, ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ದೊಡ್ಡ ಮಟ್ಟದ ಧಾರ್ಮಿಕ ಯಾತ್ರೆಯನ್ನು ಕೈಗೊಳ್ಳುವ ಯೋಗವಿದೆ. ಇದರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. 4. ಸಂಕಷ್ಟಗಳಿಗೆ ಶಾಶ್ವತ ಪರಿಹಾರ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಪೀಡಿಸುತ್ತಿದ್ದ ಕೋರ್ಟ್ ಕಚೇರಿ ಅಥವಾ ಕಾನೂನು ಸಂಬಂಧಿತ ಕಿರಿಕಿರಿಗಳು ಸುಖಾಂತ್ಯ ಕಾಣಲಿವೆ. ಕೌಟುಂಬಿಕ ವಿಚಾರದಲ್ಲಿ ಸಂಗಾತಿಯೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಇದ್ದ ಮನಸ್ತಾಪಗಳು ಮರೆಯಾಗಿ ಮನೆಯಲ್ಲಿ ಸಾಮರಸ್ಯ ಮೂಡುತ್ತದೆ. ಶತ್ರುಗಳ ಮೇಲೆ ನಿಮ್ಮ ವಿಜಯ ಸಾಧಿಸುವಿರಿ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತಷ್ಟು ಎತ್ತರಕ್ಕೆ ಏರಲಿದೆ. ತುಲಾರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಶುಕ್ರನೇ ಈ ಯೋಗದ ರಾಜನಾಗಿರುವುದರಿಂದ ಈ ಸಮಯವನ್ನು ಕಳೆದುಕೊಳ್ಳಬೇಡಿ. ಅದೃಷ್ಟವು ನಿಮ್ಮ ಬೆನ್ನ ಹಿಂದೆಯೇ ಇದೆ. ನೀವು ಮಾಡುವ ಸಣ್ಣ ಪ್ರಯತ್ನವು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ. ಬಟ್ಟೆ ಅಥವಾ ಸುಗಂಧ ದ್ರವ್ಯಗಳ ವ್ಯಾಪಾರ ಮಾಡುವವರಿಗಂತೂ ಈ ಸಮಯ ಕುಬೇರನ ಕೃಪೆಯಿದ್ದಂತೆ. ಪರಿಹಾರ ಸೂಕ್ತ. ಈ ಅವಧಿಯಲ್ಲಿ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಕೆಂಪು ಕಮಲದ ಹೂವನ್ನು ಅರ್ಪಿಸುವುದು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ಹಂಚುವುದು ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಪ್ರಕಾಶಿಸುವಂತೆ ಮಾಡುತ್ತದೆ. ಧನುರಾಶಿ. ಸಂಬಂಧ ಮತ್ತು ಸಮೃದ್ಧಿಯ ಸಮನ್ವಯ. 1. ವ್ಯಾಪಾರ ಮತ್ತು ಪಾಲುದಾರಿಕೆ. ಧನುರಾಶಿಯವರು ಸ್ವಾಭಾವಿಕವಾಗಿ ದೂರದೃಷ್ಟಿ ಹೊಂದಿರುವವರು. ಈ ಯೋಗವು ನಿಮ್ಮ ಈ ದೃಷ್ಟಿಕೋನಕ್ಕೆ ವ್ಯಾಪಾರ ಚತುರತೆಯನ್ನು, ಅಂದರೆ ಬುಧನ ಪ್ರಭಾವ ಸೇರಿಸುತ್ತದೆ. ಹೊಸ ಒಪ್ಪಂದಗಳು. ನೀವು ಹೊಸ ಕಂಪನಿ ಅಥವಾ ವ್ಯಕ್ತಿಯ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರೆ ಈ ಸಮಯ ಅತ್ಯಂತ ಫಲಪ್ರದ. ನಿಮ್ಮ ಪಾಲುದಾರರಿಂದ ನಿಮಗೆ ಲಾಭದಾಯಕ ಆಲೋಚನೆಗಳು ಬರಲಿವೆ. ವಿಸ್ತರಣೆ. ಸಣ್ಣ ಮಟ್ಟದ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲು ಬೇಕಾದ ಆರ್ಥಿಕ ನೆರವು ಈ ಅವಧಿಯಲ್ಲಿ ಸುಲಭವಾಗಿ ದೊರೆಯಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಲಿದೆ. 2. ವೈವಾಹಿಕ ಜೀವನ ಮತ್ತು ಪ್ರೀತಿ. ಶುಕ್ರನು ಪ್ರೀತಿಯ ಕಾರಕನಾಗಿದ್ದು ನಿಮ್ಮ ಸಪ್ತಮ ಭಾವದಲ್ಲಿ ವಿರಾಜಮಾನನಾಗಿರುತ್ತಾನೆ. ಸಾಮರಸ್ಯ. ಕಳೆದ ಕೆಲವು ದಿನಗಳಿಂದ ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಜಗಳಗಳು ಅಥವಾ ಅಸಮಾಧಾನಗಳು ಈ ಸಮಯದಲ್ಲಿ ಬಗೆಹರಿಯುತ್ತವೆ. ಸಂಗಾತಿಯ ಜೊತೆಗೆ ಪ್ರವಾಸ ಹೋಗುವ ಅಥವಾ ಅಮೂಲ್ಯವಾದ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಸಂಗಾತಿಯಿಂದ ಲಾಭ. ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಯಾವುದಾದರೂ ಕೆಲಸ ಆರಂಭಿಸಿದರೆ ಅಥವಾ ಅವರ ಸಲಹೆಯನ್ನು ಪಡೆದರೆ ಅದು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ. ಅವಿವಾಹಿತರಿಗೆ ವಿವಾಹದ ಶುಭ ಯೋಗ ಕೂಡಿಬರಲಿದೆ. 3. ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ವ್ಯಕ್ತಿತ್ವ. ಬುಧ ಮತ್ತು ಶುಕ್ರರ ಸಂಯೋಗವು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ನೀಡುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಕಠಿಣ ಪರಿಸ್ಥಿತಿಯಲ್ಲೂ ನಿಮ್ಮ ಮಾತುಗಾರಿಕೆಯಿಂದ ನೀವು ಜನರ ಮನ ಗೆಲ್ಲುವಿರಿ. ನಿಮ್ಮ ಆತ್ಮವಿಶ್ವಾಸವು ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದರೆ ಅಸಾಧ್ಯವೆಂದು ಭಾವಿಸಿದ ಕೆಲಸಗಳನ್ನು ಸಹ ಅತಿ ಸುಲಭವಾಗಿ ಪೂರೈಸುವಿರಿ. 4. ಎಚ್ಚರಿಕೆ ಮತ್ತು ಆರೋಗ್ಯ. ಎಲ್ಲ ಉತ್ತಮ ಫಲಗಳ ನಡುವೆಯೂ ಧನುರಾಶಿಯವರು ಆರೋಗ್ಯದ ಮೇಲೆ ಗಮನಹರಿಸುವುದು ಮುಖ್ಯ. ಎಚ್ಚರಿಕೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ಸಣ್ಣ ಪುಟ್ಟ ಅಜೀರ್ಣ ಸಮಸ್ಯೆಗಳು ಕಾಡಬಹುದು. ಸಕ್ಕರೆ ಕಾಯಿಲೆ ಇರುವವರು ತಮ್ಮ ಆಹಾರ ಪದ್ಧತಿಯಲ್ಲಿ ಜಾಗರೂಕರಾಗಿರುವುದು ಅವಶ್ಯಕ. ಸಕಾರಾತ್ಮಕತೆ. ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಟ್ಟು ಪ್ರತಿದಿನ ಬೆಳಿಗ್ಗೆ ಪ್ರಾಣಾಯಾಮ ಮಾಡುವುದರಿಂದ ಈ ಯೋಗದ ಶುಭ ಫಲಗಳನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಬಹುದು. ಧನು ರಾಶಿಯವರೇ, ಲಕ್ಷ್ಮೀನಾರಾಯಣ ಯೋಗವು ನಿಮ್ಮ ಬದುಕಿನಲ್ಲಿ ಹಳೆಯ ಗಾಯಗಳನ್ನು ಮಾಯಿಸಿ ಹೊಸ ಸಂಬಂಧಗಳ ಚಿಗುರನ್ನು ತರುತ್ತಿದೆ.
ನಿಮ್ಮ ಸಂಗಾತಿಯೇ ನಿಮ್ಮ ಪಾಲಿನ ಅದೃಷ್ಟ ದೇವತೆ ಎಂಬುದನ್ನು ಮರೆಯಬೇಡಿ. ವ್ಯಾಪಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಇದು ಸರಿಯಾದ ಸಮಯ, ಏಕೆಂದರೆ ನಿಮ್ಮ ಬುದ್ಧಿ ಮತ್ತು ಅದೃಷ್ಟ ಎರಡೂ ಈಗ ನಿಮ್ಮ ಕೈ ಹಿಡಿದಿದೆ. ಪರಿಹಾರ ಸೂಕ್ತ: ಗುರುವಾರದಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಹಳದಿ ಬಣ್ಣದ ಹೂವುಗಳಿಂದ ದೇವರಿಗೆ ಪೂಜೆ ಮಾಡುವುದು ನಿಮ್ಮ ರಾಶಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಬಲವನ್ನು ನೀಡುತ್ತದೆ. ಮಿಥುನ, ಕನ್ಯಾ, ತುಲಾ ಮತ್ತು ಧನು ರಾಶಿಯವರಿಗೆ ಈ ಮೇ ತಿಂಗಳ ಲಕ್ಷ್ಮೀನಾರಾಯಣ ಯೋಗವು ಬದುಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಆದರೆ ನೆನಪಿಡಿ, ಜ್ಯೋತಿಷ್ಯವು ನಮಗೆ ದಾರಿ ತೋರಿಸುತ್ತದೆ, ಆ ದಾರಿಯಲ್ಲಿ ನಡೆಯುವುದು ನಮ್ಮ ಕರ್ತವ್ಯ. ನೋಡಿದ್ರಲ್ಲ ವೀಕ್ಷಕರೇ, 2026ರ ಮೇ ತಿಂಗಳಲ್ಲಿ ಸಂಭವಿಸಲಿರುವ ಈ ಅದ್ಭುತ ಲಕ್ಷ್ಮೀನಾರಾಯಣ ರಾಜಯೋಗವು ಮೇಷ, ಕನ್ಯಾ, ತುಲಾ ಮತ್ತು ಧನು ರಾಶಿಯವರ ಪಾಲಿಗೆ ಹೊಸ ಆಶಾದೀಪವಾಗಲಿದೆ. ಗ್ರಹಗತಿಗಳು ನಿಮ್ಮ ಪರವಾಗಿದ್ದಾಗ ನೀವು ಮಾಡುವ ಸಣ್ಣ ಪ್ರಯತ್ನವು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತದೆ. ಆದರೆ ನೆನಪಿಡಿ, ಜ್ಯೋತಿಷ್ಯವು ನಮಗೆ ದಾರಿದೀಪವಿದ್ದಂತೆ. ಆ ದಾರಿಯಲ್ಲಿ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮದಿಂದ ಸಾಗುವುದು ನಮ್ಮ ಜವಾಬ್ದಾರಿ. ನಿಮ್ಮ ರಾಶಿ ಈ ಪಟ್ಟಿಯಲ್ಲಿ ಇಲ್ಲದಿದ್ದರೂ ಚಿಂತಿಸಬೇಡಿ. ಸಕಾರಾತ್ಮಕ ಯೋಚನೆ ಮತ್ತು ದೈವಭಕ್ತಿ ನಿಮ್ಮ ಜೀವನದಲ್ಲೂ ಬೆಳಕು ತರಬಲ್ಲದು. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಆತ್ಮೀಯರಿಗೂ ಈ ಮಾಹಿತಿ ತಲುಪಲು ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಶುಭ ದಿನ.